ಎಲ್ಲಣ್ಣ ಎರಡು ಒಂದು ಒಬ್ಬಂದೆ ಎರಡು ಒಬ್ಬಂದೆ ಎರಡು ಒಬ್ಬಂದೆ ಸ್ವಲ್ಪ ಹಿಂದೆ ಬಾಣ ಕಿಟಕಿ ಮಾತ್ರ ವಿಂಡೋಲ್ ಆಗುತ್ತೆ ಅಷ್ಟು ನಮ್ಮೂರು ಬೇಲಿಂದ ನೀರು ಮನೆ ಕಾರ್ಪೊರೇಷನ್ ಈಗ ನಾಶ ಮಾಡಿಲ್ಲ ಅಣ್ಣ ಹಂಗೆ ಒಂಚೂರು ಪಕ್ಕದ ರೋಡಿಗೆ ಬಂದ್ರೆ ಅದೊಂದು ಗೋಡೆ ಡೇಂಜರ್ ಅಲ್ಲಿ ಐತೆ ಆ ಸೀಟ್ ಮನೆಗೆ ಬಿದ್ದೈತದ ಅದು ಒಂಚೂರು ನೋಡ್ಬಿಟ್ಟು ಒಂಚೂರು ಜಾಬಿಡ್ ಇಲ್ಲ ನಿಂತ್ಕೊಳ್ರಪ್ಪ ಸುಮ್ಮನೆ ಹೋಗ್ತಿರಲ್ಲಿ ಎದುರುಗಡೆ ಬಾಯ್ ಕಡೆ ಅಲ್ಲ ಆನ್ಲೈನ್ ರಿನ್ಯೂವಲ್ ಆಯ್ತಾ ಇದೆ ಬಟ್ ನೀವು ಈ ರೆಸಿಡೆನ್ಷಿಯಲ್ ಲೈನಲ್ಲಿ ಸುತ್ತಮುತ್ತ ಮನೆಗಳಿದ್ರೆ ರಿನ್ಯೂವಲ್ ಮಾಡಬಾರ್ದಾಗಿತ್ತು ಕ್ಯಾಮ್ರಾ ಇರೋದೇ ಇಷ್ಟು ಕಡೆ ಅಬ್ಜೆಕ್ಷನ್ ಮಾಡಿದ್ರೆ ಕನ್ಫರ್ಮ್ ಒಂದ್ಸರಿ ಚೆಕ್ ಮಾಡಿ ಹಿಂದೂ ಸ್ವಲ್ಪ ಹಿಂದೆ ಬಂದ್ರು ಸ್ವಲ್ಪ ಹಿಂದೆ ಬರೋದು ಸೋಮಶೇಖರ್ ಸಾಹೇಬ್ ಬೆಂಕಿ ಎತ್ತಿದ್ರೆ ಬಂದಿರೋ ಇದು 2 ಗಂಟೆ ಈಗ ಕೆಇಬಿ ರೋಡ್ ಬ್ಯಾಡರಳ್ಳಿ ಕೆಇಬಿ ರೋಡ್ ಆಟೋಮೆಟಿಕ್ ಆಗಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತಾರೆ ಹೌದೌದು ಇಲ್ಲ ಇದು ಬ್ಯಾಡರಳ್ಳಿ ಕಂಟ್ರೋಲ್ ಮಹದೇಶ್ವರ ಹಿಂದೆ ಬರಪ್ಪ ಖಾಲಿ ಇತ್ತಲ್ಲ ಅವಾಗ ಊಟ ಇವ್ರಿಗೆ ತೊಂದರೆ ಆಗಿದೆ ಇಬ್ಬರಿಗೂ ಹೆಲ್ಪ್ ಮಾಡ್ಬಿಡಿ ಯಾವ್ದು ಇದಾಗದ್ ಬೇಡ ಹೆಲ್ಪ್ ಆಮೇಲೆ ಮಾಡುವಲ್ಲಿ ಸದ್ಯಕ್ಕೆ ಬರ ಮಗನೇ ಈಗ ಬಂದ ಅಳವಡಿಸ್ಕೊಂಡು ಹಂಗೆ ಕಡೆ ಬಂದು ಹಂಗೆ ಪ್ಯಾನ್ ಮಾಡ್ಕೊಂಡು ನೋಡ ಹಿಂದೆ ಸರಿಯೋ ಶೀಟ್ ಮನೆ ಅದು ಅದು ಶೀಟ್ ಮನೆ ಅದು ಒಟ್ಟಿಗೆ ಬಿತ್ತು ಅಂದ್ರೆ ಯಾರ ಮನೆ ಮೇಲೆ ಬೀಳುತ್ತೆ ಮೇಲಿನ ಒಂದು ಲೇಯರ್ ಬೈ ಲೇಯರ್ ತೆಗೆದ್ರೆ
ಅದಂತೂ ಬಿದ್ದೇ ಬೀಳುತ್ತೆ ಸರ್ ಹೇಳಿ ಒಂದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಇಲ್ಲ, ನನಗೆ ವಿಧಾನಸೌಧದಲ್ಲಿದ್ದೆ, ಪೆಟಿಷನ್ ಕಮಿಟಿ ಮೀಟಿಂಗ್ ಇತ್ತು, ಗೊತ್ತಾಯ್ತು ತಕ್ಷಣ ಹೊರಟು ಬಂದೆ ನಾನೀಗ. ಇದೇನಾಯ್ತು ಅಂತ ಪೊಲೀಸ್ನವ್ರು ಈಗ ಕೇಳ್ತಾ ಇದ್ದೆ, ಅವರು ಫೈರ್ ಸ್ಟೇಷನ್ನವರು ಇಬ್ಬರು ಕೇಳ್ತಾ ಇದ್ರು. ಸುಮಾರು 30 ವರ್ಷದಿಂದ ನಡೀತಾ ಇತ್ತಂತಿಲ್ಲಿ, ಬಟ್ ಇದುವರೆಗೂ ಏನೂ ತೊಂದರೆ ಒಂದು ದಿವಸನೂ ಆಗಲಿಲ್ಲ. ಆಮೇಲೆ ಯಾರಿಗೂ ಕೂಡ ಅಕ್ಕಪಕ್ಕದವರು ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತಕ್ಕಂಥದ್ದು ಕೂಡ ಯಾವುದು ಗಮನಕ್ಕೆ ನಮಗಾಲಿ ಕಾರ್ಪೊರೇಷನ್ಗಾಲಿ ತಂದಿಲ್ಲ. ಸದ್ಯಕ್ಕೆ ಯಾರಿಗೂ ಏನೂ ಅನಾಹುತ ಆಗಲಿಲ್ಲ. ಮನೆ ಆ ಕಡೆ ತೊಂದರೆ ಆಗಿದೆ, ಅದೇನೋ ಕಾರ್ಪೊರೇಷನ್ಗೆ ಹೇಳಿ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದೃಷ್ಟವಶಾತ್ ಒಬ್ರಿಗೂ ಯಾರಿಗೆ ಪ್ರಾಣ ಹಾನಿ ಅದಾಲಿ ಏನೂ ಸದ್ಯಕ್ಕೆ ಆಗಲಿಲ್ಲ. ಏನು ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಮಾಡ್ತೀವಿ. ಈ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸರ್ ಈ ರಿನಿವಲ್ ಮಾಡಬೇಕಾದ್ರೂ ಅಟ್ಲೀಸ್ಟ್ ಎಚ್ಚೆತ್ತಬೇಕಾಗಿತ್ತು ತಡೆ ಅಕ್ಕಪಕ್ಕ ಮನೆಗಳು. ಅದು ಏನಾಗಿದೆ, ಸ್ವಂತ ಅವ್ರದ್ದೇ ಅಂತದ್ದು 30 ವರ್ಷದಿಂದ ಇದಾರಲ್ಲ, ಅದರಿಂದ ಅಕ್ಕಪಕ್ಕದವರು ಯಾರು ಕೂಡ ಕಂಪ್ಲೇಂಟು ಅದು ಇದು ಏನೂ ಕೊಡಲಿಲ್ಲ. ಅವರೊಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿ ಅಲ್ಲ, ಕೊಟ್ಟಿದ್ರೆ ಸಾಮಾನ್ಯವಾಗಿ ರೆಸಿಡೆಂಟಲ್ಲಿ ಈ ಥರ ನಡೀತಾ ಇದೆ ಅಂತ ಕೊಟ್ಟಿದ್ರೆ ಅಲ್ಲಿ ಯಾವ ಕಾರಣಕ್ಕೂ ಲೈಸೆನ್ಸ್ ರಿನ್ಯೂ ಆಗಲ್ಲ. ಇಲ್ಲ ನಮಗಾದ್ರೂ ಯಾರಾದರೂ ಇನ್ಫಾರ್ಮ್ ಮಾಡ್ತಿದ್ರು, ಬಟ್ ಕಾರ್ಪೊರೇಷನ್ಗೆ ಏನಾದ್ರು ಈ ಥರ ಅಬ್ಜೆಕ್ಷನ್ ಮಾಡಿ ಕೊಟ್ಟಿದ್ರೆ ಯಾವ ಕಾರಣಕ್ಕೂ ಹೆಲ್ತ್ ಇನ್ಸ್ಪೆಕ್ಟರ್ ಅಲ್ಲಿ ಮತ್ತೊಬ್ಬರಲ್ಲಿ ಇದನ್ನು ರಿನ್ಯೂ ಮಾಡೋದಿಲ್ಲ. ಆ ಥರ ಕಂಪ್ಲೇಂಟ್ ಕೊಟ್ಟು ಅವರು ಏನೋ ಆ್ಯಕ್ಷನ್ ತಗೊಳ್ದೆ ಹೋದರೆ ಅವ್ರನ್ನ ಸಸ್ಪೆಂಡ್ ಮಾಡೋಕ್ಕೆ ಹೇಳ್ತೀನಿ. ಮುಂದೆ ಆಗದೆ ಪಕ್ಕದ ಮನೆಯವರು ಸುಮಾರು ಕೋಟಿ ಎಲ್ಲ ಮಾಡಿಸ್ತೀನಿ. ಈಗ ಕಾರ್ಪೊರೇಷನ್ನವರು ಅವ್ರಿಗೆ ಬರೇಳ್ಬಿಟ್ಟು ಅವ್ರಿಗೆಲ್ಲ ಏನು ಮಾಡಿಸ್ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿಸ್ತೀನಿ. ಆಯ್ತು ಸದ್ಯ ಒಂದು ಅಂಶ ಪ್ರಾಣ ಹಾನಿ ಯಾರಿಗೂ ಸದ್ಯ ಆಗಲಿಲ್ಲ. ಅದೊಂದು ಮಿಕ್ಕದ್ದು ಏನಾದ್ರು ಏನಿದ್ರು ಮನೆ ಇದೆ, ರಿಪೇರಿ ಇದೆ, ಮತ್ತೊಂದಿದೆ, ಅದನ್ನು ಮಾಡಿಸೋಣ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಅಂತ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.